ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹುದ್ದೆ ಬಗ್ಗೆ ಭವಿಷ್ಯ ನೋಡ್ತಿದ್ದಾರೆ ಮಾಜಿ ಡಿಸಿಎಂ. ಇದರ ಜೊತೆಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಕಲಿಗಳ ಪಟ್ಟಿ ಸಿದ್ಧವಾಗಿದೆ. ಅಧಿಕೃತವಾಗಿ ಹಿಂದೆ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ರಾಜ್ಯದ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಿನ್ನೆ ಸಭೆ ಮಾಡಲಾಯಿತು. ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಸಂಗ್ರಹಿಸಿದ್ದು 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅಂತಿಮವಾಗಿದ್ದಾರೆ ಎನ್ನಲಾಗಿದೆ. ಉಳಿದ 4 ಕ್ಷೇತ್ರಗಳಾದ ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರದ ಅಭ್ಯರ್ಥಿಗಳು ಫೈನಲ್ ಆಗದೆ ಇನ್ನು ಪೆಂಡಿಂಗ್ನಲ್ಲಿಯೇ ಇಡಲಾಗಿದೆ ಎನ್ನಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ತುಕಾರಾಂ ಸ್ಪರ್ಧಿಸುವಂತೆ ಕೈ ನಾಯಕರು ಒತ್ತಡ ಹಾಕಿದ್ದಾರೆ. ಆದರೆ ತುಕಾರಾಂ ಸ್ಪರ್ಧೆ ಮಾಡಲು ನಿರಾಕರಿಸ್ತಾ ಇದ್ದಾರೆ ಎನ್ನಲಾಗಿದೆ. ಇತ್ತ ಚಾಮರಾಜನಗರದಿಂದ ಸುನಿಲ್ ಬೋಸ್ ಹಾಗೂ ನಂಜುಂಡಸ್ವಾಮಿ ನಡುವೆ ಪೈಪೋಟಿ ಇದ್ದು ಯಾರಿಗೆ ಟಿಕೆಟ್ ಎಂಬುದೇ ಕುತೂಹಲವಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅಥವಾ ಶಿವಶಂಕರ್ ರೆಡ್ಡಿಯನ್ನ ಕಣಕ್ಕಿಳಿಸಬೇಕಾ ಎಂಬ ಚಿಂತನೆಯಲ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಅತ್ತ ಕೋಲಾರದಲ್ಲಿ ಡಾಕ್ಟರ್ ಎಲ್ ಹನುಮಂತಯ್ಯ ಮತ್ತು ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣ ನಡುವೆ ಫೈಟ್ ಇದ್ದು ಈ ಸಂಬಂಧ ಇಂದು ಮಾತುಕತೆ ನಡೆಸಿ ಸಿಎಂ ಡಿಸಿಎಂ ತಲಾ ಒಬ್ಬರ ಹೆಸರನ್ನ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಬೆಳಗಾವಿ ಲೋಕಸಭೆಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ಮುಂದುವರೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಜೋರಾಗಿದೆ. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಮಾಡಿದ ಅನ್ಯಾಯವನ್ನು ನಾವು ಮರೆತಿಲ್ಲ. ನಮ್ಮಲ್ಲಿ ಸಮರ್ಥ ನಾಯಕರಿದ್ದಾರೆ, ಹೊರಗಿನವರು ಬೇಡ, ಸ್ವಕ್ಷೇತ್ರದಲ್ಲಿ ಸಲ್ಲದವರು ಬೆಳಗಾವಿಗೆ ಸಲ್ಲುವರೆ ಅಂತ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗಾವಿ ಟಿಕೆಟ್ ಬಗ್ಗೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಬೆಳಗಾವಿಯಿಂದ ನನಗೆ ಟಿಕೆಟ್ ಸಿಗುತ್ತೆ, ನಾನೇ ಸ್ಪರ್ಧೆ ಮಾಡ್ತೇನೆ. ಬೆಳಗಾವಿ ಪ್ರಮುಖರ ಜೊತೆ 2-3 ಬಾರಿ ಮಾತನಾಡಿದ್ದೇನೆ. ನಾಳೆಯವರೆಗೆ ಅಧಿಕೃತವಾಗಿ ಘೋಷಣೆಯಾಗುವ ವಿಶ್ವಾಸ ಇದೆ. ಟಿಕೆಟ್ ಘೋಷಣೆಯಾದ ಬಳಿಕ ಬೆಳಗಾವಿಗೆ ಬರುವಂತೆ ಅಲ್ಲಿನ ಮುಖಂಡರು ಹೇಳಿದ್ದಾರೆ. ಟಿಕೆಟ್ ಘೋಷಣೆಯಾದ ಮೇಲೆ ಪ್ರಚಾರ ಆರಂಭಿಸ್ತೀನಿ. ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದೇ ನಮ್ಮ ಆಶಯ ಅಂತ ಹೇಳಿದರು. ನಾನು ಇನ್ನೂ ಹೇಳಿದ್ರೆ ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ, ನಮ್ಮ MLಗಳಿರ್ಬೋದು, XMLಗಳಿರ್ಬೋದು, ಅಲ್ಲಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರ ಜೊತೆ ಒಂದು 2-3 ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನಾವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾಜಿ ಸಿಎಂ ಒಂದೇ ಒಂದು ಗುಡುಗಿಗೆ ಬಿಜೆಪಿಯ ಹೈಕಮಾಂಡ್ ಬೆದರಿತ ಅನ್ನೋ ಅನುಮಾನ ಶುರುವಾಗಿದೆ. ಬಿಜೆಪಿಯ ಬಗ್ಗೆ ಎಚ್ಡಿಕೆ ಅಸಮಾಧಾನದ ಬೆನ್ನಲ್ಲೇ ಜೆಡಿಎಸ್ಗೆ ಕೋಲಾರವನ್ನ ಬಿಟ್ಟುಕೊಡಲು ಬಿಜೆಪಿ ನಿರ್ಧಾರ ಮಾಡಿದೆ. ಕೋಲಾರ ಜೆಡಿಎಸ್ಗೆ ಬಿಟ್ಟುಕೊಡುವ ಮೂಲಕ ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆಯನ್ನ ಜೆಡಿಎಸ್ ಕೋಟಾಗೆ ಸೇರಿಸಲು ಬಿಜೆಪಿ ನಾಯಕರು ಯತ್ನಿಸಿದ್ರು. ಹಾಗಾಗಿ ಕೋಲಾರ ಬಿಜೆಪಿಗೆ ಇರಲಿ ಅಂತ ರಾಜ್ಯ ಬಿಜೆಪಿಯ ಘಟಕ ಅಭಿಪ್ರಾಯ ಸಲ್ಲಿಸಿದ್ರು. ರಾಜ್ಯ ಬಿಜೆಪಿಯ ವರದಿ ಪ್ರಕಾರ ಎಚ್ಡಿಕೆ ಮನವೊಲಿಸಲು ಅಮಿತ್ ಶಾ ಮುಂದಾಗಿದ್ರು. ಆದರೆ ಅಸಮಾಧಾನದಿಂದಲೇ ಒಪ್ಪಿಗೆ ಕೊಡದೆ ದೆಹಲಿಯಿಂದ ಎಚ್ಡಿಕೆ ಬಂದಿದ್ರು. ಒಂದು ದಿನದ ಬಳಿಕ ಬಹಿರಂಗವಾಗಿ 2 ಸೀಟಿಗೆ ಇಷ್ಟೆಲ್ಲ ಮಾಡಬೇಕಾಗಿತ್ತ ಅಂತ ಅಸಮಾಧಾನ ಹೊರಹಾಕಿದ್ರು. ಬಳಿಕ ದೇವೇಗೌಡರ ಸೂಚನೆಯ ಮೇರೆಗೆ ಮೈತ್ರಿ ಗೊಂದಲ ಇಲ್ಲ ಅಂದಿದ್ರು. ಅತ್ತ ಈಶ್ವರಪ್ಪನವರ ಮುನಿಸು ತಣ್ಣಗಾಗ್ತಿಲ್ಲ. ಇತ್ತ ಬಂಡಾಯ ಶಮನಕ್ಕೆ ಯಡಿಯೂರಪ್ಪ ಅಂತೂ ಬಗ್ಗುತ್ತಲೇ ಇಲ್ಲ. ಇದರ ಮಧ್ಯೆ ಮಾಜಿ ಡಿಸಿಎಂ ಈಶ್ವರಪ್ಪ ಬಿಎಸ್ವೈ ಯಡಿಯೂರಪ್ಪ ವಿರುದ್ಧ ನೇರವಾಗಿಯೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಸ್ಪರ್ಧಿಸಿ ಗೆದ್ದೇ ಗೆಲ್ಲುತ್ತೇನೆ ಅಂದಿದ್ದಾರೆ. ಇನ್ನು ಈಶ್ವರಪ್ಪನವರ ಆರೋಪಗಳಿಗೆ ಬಿಎಸ್ವೈ ಕೌಂಟರ್ ಕೊಟ್ಟಿದ್ದಾರೆ. ಟಿಕೆಟ್ ನೀಡೋದು ಯಡಿಯೂರಪ್ಪ ವೈಯಕ್ತಿಕ ನಿರ್ಧಾರ ಅಲ್ಲ. 2-3 ದಿನದಲ್ಲಿ ಎಲ್ಲಾ ಸ್ಥಿತಿಗಳ ಬಗ್ಗೆ ಅರ್ಥ ಆಗಲಿದೆ. ಆನಂತರ ಅವರೇ ಪಕ್ಷಕ್ಕೆ ವಾಪಸ್ ಬರ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈಶ್ವರಪ್ಪನವರನ್ನ ಸಮಾಧಾನ ಪಡಿಸುವ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದೇನೆ ಅಂತ ದೆಹಲಿಯಲ್ಲಿ ಯಡಿಯೂರಪ್ಪ ಹೇಳಿದ್ರು. ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ದೀನಿ. ಲೋಕಸಭೆ ಎಲೆಕ್ಷನ್ ಬಳಿಕ ವಿಜೇಂದ್ರ ಹುದ್ದೆ ಕಳ್ಕೊಳ್ತಾರೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಭವಿಷ್ಯ ನುಡಿದಿದ್ದಾರೆ. ನನ್ನ ಮಗನಿಗೆ MLC, ನನಗೆ ರಾಜ್ಯಪಾಲ ಆಫರ್ ಕೊಟ್ಟಿದ್ದಾರೆ. ನನಗೆ ಸ್ಥಾನಮಾನ ಮುಖ್ಯ ಅಲ್ಲ, ಪಕ್ಷ ಉಳಿಬೇಕಷ್ಟೇ. ರಾಘವೇಂದ್ರ ಹಾಲಪ್ಪ ವಿರುದ್ಧ ಕಾರ್ಯಕರ್ತರ ಬೇಸರ ಇದೆ. ನಾನು ಲೋಕಸಭೆಗೆ ಬಂಡಾಯವಾಗಿ ನಿಲ್ಲುವುದು ಪಕ್ಕ. ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸುತ್ತೇನೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ನನಗೆ ಮಿತಿಮೀರಿ ಬೆಂಬಲ ಸಿಗ್ತಾ ಇದೆ. ಸ್ವಾಮೀಜಿಗಳು ಬೆಂಬಲ ಕೊಡ್ತೇನೆ ಎಂದಿದ್ದಾರೆ. ಸಿಗಂದೂರು ಚೌಡೇಶ್ವರಿ ಆಶೀರ್ವಾದವೂ ಸಿಕ್ಕಿದೆ. ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಸಿಲುಕಿದ್ದು ಸರ್ವಾಧಿಕಾರಿ ಧೋರಣೆ ಇದೆ. ಯಾರೇ ಮನವೊಲಿಸಿದ್ರೂ ಹಿಂದೆ ಸರಿಯಲ್ಲ. 100ಕ್ಕೆ 100ರಷ್ಟು ನಾನು ಗೆಲ್ತೇನೆ. ಗೆದ್ದ ನಂತರ ಬಿಜೆಪಿ ಸೇರ್ತೇನೆ ಅಂದ್ರು. ಅವರಿಗೆ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು ಅಲ್ಲ, ತನ್ನ ಮಗ ಆಗ್ಬೇಕು. ಆ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತಿರೋದು. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ಚುನಾವಣೆ ಮುಗಿತಿದ್ದಂಗೆನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ
ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಯಾವ ಸ್ಥಾನಮಾನ ಕೊಟ್ಟರೂ ಕೂಡ ನನ್ನ ಮಾನವನ್ನು ನಾನು ಕಳ್ಕೊಳ್ಳೋಕೆ ತಯಾರಿಲ್ಲ, ನನ್ನ ಪಕ್ಷವನ್ನು ಕಳ್ಕೊಳ್ಳೋಕೆ ತಯಾರಿಲ್ಲ. ಅದಕ್ಕೋಸ್ಕರ ಸ್ಪರ್ಧೆ ಮಾಡೋದು ಖಾತ್ರಿ. ಮಾಧುಸ್ವಾಮಿ ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಳೆದ 1 ವಾರದಿಂದಲೂ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ರು. ಅದರಂತೆ ಇವತ್ತು ಕೂಡ ಜೆಸಿ ಮಾಧುಸ್ವಾಮಿ ಬಿಎಸ್ವೈ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಸುಮ್ಮನಿದ್ದ ನನಗೆ ಆಸೆ ತೋರಿಸಿ ಅವಮಾನ ಮಾಡಿದ್ರು. ಏನೇ ಆಗ್ಲಿ ಟಿಕೆಟ್ ಕೊಡಿಸಿಯೇ ತೀರುತ್ತೇನೆ ಅಂತ ಭರವಸೆಯನ್ನ ನೀಡಿದ್ರು. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ನನಗೆ ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ವಿಫಲರಾಗಿದ್ದಾರೆ. ಹೀಗಾಗಿ ಅವರ ಮೇಲೆ ನನಗೆ ಬೇಸರವಿದೆ ಅಂತ ತಿಳಿಸಿದ್ರು. ಜೊತೆಗೆ ನನಗೆ ಟಿಕೆಟ್ ಸಿಗದಿದ್ರೂ ಚಿಂತೆ ಇಲ್ಲ, ಹೊರಗಿನವರಿಗೆ ಟಿಕೆಟ್ ನೀಡಬೇಡಿ, ಜಿಲ್ಲೆಯಲ್ಲಿರುವವರಿಗೆ ಮಣೆ ಹಾಕಿ ಟಿಕೆಟ್ ನೀಡಿದ್ರೆ ಅವರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂದಿದ್ದೆ. ಆದ್ರೆ ಹೊರಗಿನಿಂದ ಬಂದ ಸೋಮಣ್ಣಗೆ ಟಿಕೆಟ್ ಕೊಟ್ಟಿದ್ದು ಸರಿಯಲ್ಲ, ಅವರ ಪರವಾಗಿ ನಾನು ಪ್ರಚಾರ ಮಾಡ್ಲಾರೆ ಅಂದ್ರು. ಇತ ಬಿಜೆಪಿ ಕಾಂಗ್ರೆಸ್ ಬಿ ಫಾರ್ಮ್ ಕೊಟ್ರೂ ನಾನು ಸ್ಪರ್ಧಿಸಲ್ಲ ಅಂತ ಮಾಧುಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಹೇಳಿಕೆಗೆ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದು, ಮಾಧುಸ್ವಾಮಿ ಜೊತೆಗೆ ಮಾತನಾಡ್ತೇನೆ, ಅತೃಪ್ತರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುತ್ತೆ ಅಂದ್ರು. ನಾನು ಈ ಚುನಾವಣೆಗೆ ಅಪೇಕ್ಷಿತ ಆಗಿರಲಿಲ್ಲ. ಅವರೇ ನನಗೆ ಫೋರ್ಸ್ ಮಾಡಿ 3-4 ಸಲ ಮಾತಾಡಿ ಕರೆಸ್ಕೊಂಡು ನಿನ್ನ ಕ್ಯಾಂಡಿಡೇಟ್ ಆಗಲೇಬೇಕು ಅಂದಿದ್ದಕ್ಕೆ ನಾನು ಲೀಡ್ರ್ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆಗಲಿ ಸರ್ ಅಂತ ಬಂದವನು. ಆದರೆ ನಮ್ಮನ್ನು ಯಾತಕ್ಕೆ ಕೈ ಬಿಟ್ಟರು ಗೊತ್ತಿಲ್ಲ. ಕಾಂಗ್ರೆಸ್ಗೆ ಹೋಗೋದೋ ಬಿಡೋದೋ ಕಾರ್ಯಕರ್ತರು ತೀರ್ಮಾನ ಮಾಡಲ್ಲ ನಾನು. ಲೋಕಸಭೆಯ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೀರೆ ಹಂಚಿಕೆ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 3700 ಡ್ರೆಸ್ ಮಟೀರಿಯಲ್, ಸೀರೆಗಳ ಅಕ್ರಮ ಸಂಗ್ರಹ ಮಾಡಿದ್ದಾರೆ. 14 ಲಕ್ಷ ಮೌಲ್ಯದ ವಸ್ತುಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದು ಶಾಸಕ ಇಕ್ಬಾಲ್ ಹುಸೇನ್ಗೆ ಸಂಬಂಧಿಸಿದ ವಸ್ತುಗಳು ಅಂತ ದಾಖಲೆ ಸಮೇತ ಫೋಟೋವನ್ನ ನಿಖಿಲ್ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ದಾರೆ. ಕಳೆದ 15-20 ದಿನದಿಂದ ಕುಕ್ಕರ್, ಸೀರೆ ಹಂಚಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಚುನಾವಣಾ ಅಕ್ರಮ, ಕುಕ್ಕರ್ ಹಂಚುತ್ತಿದ್ದಾರೆ ಅನ್ನೋ ನಿಖಿಲ್ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ನಮಗೆ ಅಂತಹ ಅವಶ್ಯಕತೆ ಇಲ್ಲ. ಕೆಲವರು ಆಗಾಗ ಪ್ರಚಾರಕ್ಕೆ ಈ ರೀತಿ ಮಾತನಾಡ್ತಾರೆ. ಕುಮಾರಸ್ವಾಮಿ ಆಪರೇಷನ್ ಮಾಡಿಸಿಕೊಂಡು ಆರೋಗ್ಯವಾಗಿ ಬರಲಿ, ನಂತರ ಅವರ ಆರೋಪಗಳಿಗೆ ಉತ್ತರ ನೀಡ್ತೀನಿ ಅಂದಿದ್ದಾರೆ. ಗಾಡಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು, ಗೋಡೌನ್ನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ನಿನ್ನೆ ಜಪ್ತಿ ಆಗಿರ್ತಕ್ಕಂಥದ್ದು ಸುಮಾರು 14 ಲಕ್ಷ ವರ್ತು ಮೆಟೀರಿಯಲು ಜಪ್ತಿ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. NM ಗ್ರನೇಡ್ಸ್ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅಂಥ ಅವಶ್ಯಕತೆ ನನಗಿಲ್ಲ. ಕೆಲವರು ಅವಾಗವಾಗ ಪ್ರಚಾರದಲ್ಲಿರಬೇಕು ಅಂತ ಏನೇನೋ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಆರೋಗ್ಯ ಸರಿ ಇಲ್ಲ ಅಂಥೇಳಿ ಆಪರೇಷನ್ಗೆ ಹೋಗಿದ್ದಾರೆ. ಅವರು ಬೇಗ ಗುಣಮುಖರಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.